ಸ್ನೇಹಿತರೆ ನಮಸ್ತೆ. ನಾವಿವಾಗ ಅರ್ಕಲ್ಗೂಡು ಬಸ್ ಸ್ಟ್ಯಾಂಡಲ್ಲಿದ್ದೀವಿ. ಹಾಸನ ಡಿಸ್ಟಿಕ್ಕು, ಅರ್ಕಲ್ಗೂಡು ತಾಲೂಕು, ಅರ್ಕಲ್ಗೂಡು ಬಸ್ ಸ್ಟ್ಯಾಂಡು. ಇಲ್ಲಿ ನೋಡಿ, ಇವರೆಲ್ಲ ತೋರಿಸ್ತಾ ಇದ್ದೀನಲ್ಲ ನಿಮಗೆ, ಇವರೆಲ್ಲ ಅಕ್ರಮ ವಲಸಿಗರು ಕೆಲಸಕ್ಕೆ ಅಂತೇಳಿ ಬಂದಿದ್ದಾರಂತೆ. ಇವ್ರನ್ನ ಯಾರು ಕರ್ಕೊಂಬಂದ್ರು ಅಂತ ಮಾಹಿತಿ ಇಲ್ಲ. ಯಾರೋ ಒಬ್ಬ ಬ್ರೋಕರು ಏಜೆಂಟ್ ಇದ್ದಾನೆ, ಅವನು ಕರ್ಕೊಂಬಂದಿದ್ದಾನೆ. ಎಲ್ಲರನ್ನೂ ಇಷ್ಟೊತ್ತಿನಲ್ಲಿ ಬಂದು ಇಷ್ಟೊಂದು ಜನ, 150-200 ಜನ ಮೇಲಿದ್ದಾರೆ ಕೆಲಸಕ್ಕೆ ಅಂತ ಬಂದವ್ರೆ. ಇವರು ಬ್ರೋಕರ್ ಯಾರು ಅಂತ ಗೊತ್ತಿಲ್ಲ. ಒಂದು ಕಾರ್ಮಿಕ ಇಲಾಖೆಯಲ್ಲಿ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಇಲ್ಲ. ಇವರು ಎಲ್ಲಿ ಕೆಲಸ ಮಾಡ್ತಾರೆ ಅಂತ ಮಾಹಿತಿ ಇಲ್ಲ. ಇವ್ರು ಏನಾರ ಕ್ರೈಮ್ ಮಾಡಿದ್ರೆ ಅದಕ್ಕೆ ಯಾರು ಜವಾಬ್ದಾರು ಅಂತ ಇಲ್ಲ. ಇವರು ಅಸ್ಸಾಮಿಂದ ಬಂದಿದ್ದಾರೆ ಅಂತ ಹೇಳ್ತಾರೆ. ಅಸ್ಸಾಮಿಂದ ಬಂದಿದ್ದಾರೋ ಗೊತ್ತಿಲ್ಲ, ಒರಿಸ್ಸಾಯಿಂದ ಬಂದಿದ್ದಾರೋ ಗೊತ್ತಿಲ್ಲ. ಆ ಕಡೆ ಬಾಂಗ್ಲಾ ಬಾರ್ಡ್ರಿಂದ ಅಕ್ರಮವಾಗಿ ನುಸುಳ್ಕೊಂಡು ಏನಾದ್ರು ಬಂದಿದ್ದಾರೋ ಗೊತ್ತಿಲ್ಲ. ನೋಡಿ ಎಷ್ಟು ಜನ. ಇದ್ರ ಬಗ್ಗೆ ಕಾರ್ಮಿಕ ಇಲಾಖೆ ಕೇಳಿದ್ರೆ ನಮಗೆ ಮಾಹಿತಿನೇ ಇಲ್ಲ ಅಂತ DC ಮೇಲೆ ಹೇಳ್ತಾರೆ. ನೋಡಿ, ಮಕ್ಕಳು ಮರಿ ಸಮೇತ ಇದ್ದಾರೆ. ಇವ್ರು ಎಷ್ಟು ಕೂಲಿ ಕೊಡ್ತಾರೆ ಅಂತ ಗೊತ್ತಿಲ್ಲ. ಇವ್ರನ್ನ ಯಾವ ರೀತಿ, ಯಾವ ಜೀತದಾಳುಗಳ ಥರ ದುಡಿಸ್ಕೋತಾರೆ ಅನ್ನೋದು ಗೊತ್ತಿಲ್ಲ. ಜೊತೆಗೆ ಬಾಲ ಕಾರ್ಮಿಕರು ಎಷ್ಟು ಜನ ಅವ್ರೆ ಅಂತ ಗೊತ್ತಿಲ್ಲ. ಸ್ಕೂಲ್ ಬಿಟ್ಟು ಎಷ್ಟು ಜನ ಮಕ್ಕಳು, ಚಿಕ್ಕ ಮಕ್ಕಳುಗಳು ಸ್ಕೂಲ್ ಬಿಟ್ಟು ಬಂದಿದ್ದಾರೆ. ಈ ಮಕ್ಕಳುಗಳ ಕೈಲಿ ದುಡಿಸ್ಕೋತಾರೆ. ಇಲ್ಲಿ ಅಕ್ರಮವಾಗಿ ವೇಶ್ಯಾವಟಿಕೆ ದಂಧೆ ನಡೀತಾ ಇದೆ ಅರ್ಕಲ್ಗೂಡಲ್ಲಿ ಅಂತೇಳಿ ಒಂದು ಮಾಹಿತಿ. ಇವ್ರು ಏನು ಕೆಲಸ ಮಾಡ್ತಾರೋ, ಇಲ್ಲಿರೋ ಕೆಲಸಗಳನ್ನ ಕಿತ್ಕೋತಾರೋ, ಇದ್ರ ಬಗ್ಗೆ ಏನು ಒಂದು ಮಾಹಿತಿ ಇಲ್ಲ. ಸ್ಥಳೀಯ ಆಡಳಿತ ನೋಡಿದ್ರೆ ಸತ್ತೋಗಿದೆ. ಸ್ನೇಹಿತರೆ ನೋಡಿ, ಇದೇ ರೀತಿ ಆದರೆ ಸ್ಥಳೀಯರಿಗೆ ಕೆಲಸ ಇಲ್ದೇ ಒದ್ದಾಡ್ತಾ ಇದ್ದಾರೆ. ಇನ್ನು ಇವರು ಇಷ್ಟೊಂದು ಜನ ಬಂದು ಇಲ್ಲಿ ನೆಲೆಸಿದ್ರೆ ಮುಂದೊಂದು ದಿನ ನಮ್ಮ ಹಾಸನ ಡಿಸ್ಟಿಕ್ ಅರ್ಕಲ್ಗೂಡು ತಾಲೂಕು ಕೂಡ ನಮ್ಮ ಮಿನಿ ಬಾಂಗ್ಲಾದೇಶ, ಮಿನಿ ಪಾಕಿಸ್ತಾನ, ಮಿನಿ ಶ್ರೀಲಂಕಾ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಚಿಕ್ಕ ಮಕ್ಕಳುಗಳು ಇವು ಯಾವುದು ಸ್ಕೂಲ್ಗೆ ಹೋಗಲ್ಲ. ಎಲ್ಲ ಸ್ಕೂಲಿಂದ ಬಿಡಿಸಿದ್ದಾರೆ. ಚಿಕ್ಕ ಮಕ್ಕಳುಗಳನ್ನ ಕೆಲಸಕ್ಕೆ, ಸ್ವಲ್ಪ ಕೆಲಸ ಮಾಡೋವಂಥವಾದ್ರೆ ಸಾಕು ಕೆಲಸ ಮಾಡೋಕ್ಕಾಕತ್ತಾರೆ. ಕೇಳಿದ್ರೆ ಅಸ್ಸಾಂ ಅಂತ ಹೇಳ್ತಾರೆ. ಒಂದೇ ಒಂದು ಆಧಾರ್ ಕಾರ್ಡ್ ಇಟ್ಕೊಂಡವ್ರೆ. ಎಲ್ಲರ ಹತ್ರನೂ ಸೇಮ್ ಆಧಾರ್ ಕಾರ್ಡು. ಅದನ್ನು ಒರಿಜಿನಲ್ಲೋ ಡೂಪ್ಲಿಕೇಟೋ ಅದು ಗೊತ್ತಿಲ್ಲ. ತಾಲೂಕು ಆಡಳಿತ ಸತ್ತೋಗಿದೆ. ಇಷ್ಟೊಂದು ಜನ ಬಾಲಕಾರ್ಮಿಕರನ್ನ ನಿರ್ಮೂಲನೆ ಮಾಡ್ತೀವಿ ಅಂತೇಳಿ ಒಂದು ಕಡೆ ಸರ್ಕಾರ ಬಾಯಿ ಮಾತಿಗೆ ಹೇಳುತ್ತೆ. ಇದನ್ನೆಲ್ಲ ನೋಡಿದ್ರೆ ಯಾವ ರೀತಿ ನಮ್ಮ ದೇಶದಲ್ಲಿ ಆಡಳಿತ, ನಮ್ಮ ರಾಜ್ಯದಲ್ಲಿ ಆಡಳಿತ, ನಮ್ಮ ತಾಲೂಕು ಆಡಳಿತ ಇದೆ ಅನ್ನೋದನ್ನ ನೀವೇ ಊಹೆ ಮಾಡ್ಕೋಬೇಕು. ನೋಡಿ, ಬಾಂಗ್ಲಾದಿಂದ ಬಂದವ್ರೆ ಅಂತ ಗೊತ್ತಿಲ್ಲ, ಅಸ್ಸಾಂ ಅಂತ ಹೇಳ್ತಾರೆ, ಕೆಲವರು ಒರಿಸ್ಸಾ ಅಂತ ಹೇಳ್ತಾರೆ, ಕೆಲವರು ಮಾತೇ ಆಡಲ್ಲ. ಎಷ್ಟೊಂದು ಜನ, 150-200 ಜನ ಎಲ್ಲ ಕೆಲವರು ಮುಖ ಮುಚ್ಕೊಂಡು ಕೂತಿದ್ದಾರೆ, ವಿಡಿಯೋ ಮಾಡ್ತಾರೆ ಅಂತೇಳಿ. ಮುಖಕ್ಕೆ ಕೆಲವರು ಬಟ್ಟೆ ನೀಟಾಗಿ ಮುಚ್ಕೋತಾರೆ, ಮುಖ ತೋರಿಸ್ತಾರೆ ಅಂತೇಳಿ. ನೋಡಿ, ಎಲ್ಲ ಮುಖ ಮುಚ್ಕೊಂಡು ಕೂತಿರೋದು ವಿಡಿಯೋ ಮಾಡ್ತಾವ್ರೆ ಅಂತೇಳಿ. ವಿಡಿಯೋ ಮಾಡ್ತಾರೆ ಅಂತೇಳಿ ಮುಖಕ್ಕೆಲ್ಲ. ಇವ್ರೇನಾರು ಕ್ರೈಮ್ ಮಾಡಿದ್ರು ಗೊತ್ತಾಗಲ್ಲ, ಇಲ್ಲಿ ಕಳ್ತನ ಮಾಡಿದ್ರು ಗೊತ್ತಾಗಲ್ಲ, ಯಾರನ್ನಾರ ಕೊಲೆ ಮಾಡೋದ್ರು ಗೊತ್ತಾಗಲ್ಲ, ವೇಶ್ಯಾವಟಿಕೆ ದಂಧೆ ಮಾಡಿದ್ರು ಗೊತ್ತಾಗಲ್ಲ. ನಿಜವಾಗಿ ಕೆಲಸಕ್ಕೆ ಬಂದಿದ್ರೆ ಓಕೆ. ಇದ್ರ ಬಗ್ಗೆ ಸರ್ಕಾರ ಒಂದು ನೀತಿ ನಿಯಮಗಳನ್ನ ಅನುಷ್ಠಾನಕ್ಕೆ ತರಬೇಕು ಇರೋದನ್ನ. ಜೊತೆಗೆ ಇದ್ರ ಬಗ್ಗೆ ಕಾರ್ಮಿಕ ಇಲಾಖೆ ನೋಂದಣಿ ಮಾಡ್ಕೋಬೇಕು. ಇವ್ರಿಗೆ ಸಂಬಳ ಎಷ್ಟು ಕೊಡ್ತಾರೆ ಅನ್ನೋದು ಒಂದು ಫಿಕ್ಸ್ ಆಗಬೇಕು. ನಿಜವಾಗಿ ಬಡವರಾಗಿದ್ದರೆ ಕೆಲಸ ಮಾಡಲಿ ಬಂದು, ಇಲ್ಲ ಅಂತಲ್ಲ. ಅವ್ರಿಗೆ ಒಂದು ಮಿನಿಮಮ್ ಸಂಬಳ ಅಂತ, ವೇತನ ಅಂತ ಇರುತ್ತೆ, ಅದನ್ನಾದರೂ ಕೊಡಬೇಕು. ಇವ್ರ ಕೈಲಿ ದುಡಿಸ್ಕೊಂಡು ಯಾವುದೋ ಬ್ರೋಕರು ದುಡ್ಡು ಮಾಡ್ಕೊಂಡು ಮನೆಗೆ ಹೋಯ್ತಾನೆ. ನಿಜವಾಗಿ ಕೆಲಸ ಮಾಡಿರೋರಿಗೆ ಹಣ ಸಿಗಲ್ಲ. ಏನು ಸಿಗಬೇಕಾಗುತ್ತೋ ಅದು. ದಯಮಾಡಿ ಇದ್ರ ಬಗ್ಗೆ ಜಿಲ್ಲಾಧಿಕಾರಿ ಅವರು, ಕಾರ್ಮಿಕ ಇಲಾಖೆ, ಪೊಲೀಸ್ ಇಲಾಖೆ, ತಾಲೂಕು ಆಡಳಿತ ಎಚ್ಚೆತ್ಕೊಂಡು ಅನ್ಯಾಯ ಆಗಿದ್ರೆ ಅವ್ರಿಗೆ ನಿಜವಾಗೂ ಕೆಲಸಕ್ಕೆ ಬಂದಿದ್ರೆ ಕೆಲಸ ಕೊಡಿಸ್ಬೇಕು. ಚಿಕ್ಕ ಮಕ್ಕಳನ್ನ ಏನಾರ ಕೆಲಸ ಮಾಡೋಕ್ಕೆ ಇಟ್ಕೊಂಡ್ರೆ, ಕೂಲಿಗೆ ಇಟ್ಕೊಂಡ್ರೆ
ಅವ್ರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸ್ಬೇಕು. ನೀಟಾಗಿ ಫೇಸ್ ಮುಚ್ಕೋತಾರೆ, ವಿಡಿಯೋಗೆ ಬರಬಾರ್ದು ಅಂತೇಳಿ, ಏನು ಗೊತ್ತಾಗಬಾರ್ದು ಅಂತ. ಮಕ್ಕಳು ಮರಿ ಗಂಟು ಮುಟ್ಟೆ ಸಮೇತ ಅರ್ಕಲ್ಗೂಡು ಬಸ್ ಸ್ಟ್ಯಾಂಡಲ್ಲಿ ಹಾಜರಾಗಿದ್ದಾರೆ. ಇವ್ರನ್ನ ಯಾವ ಬ್ರೋಕರ್ ಬಂದು ಕರ್ಕೋಯ್ತಾನೋ ಗೊತ್ತಿಲ್ಲ. ನಾವು ಬಂದ ಮೇಲೆ ಬ್ರೋಕರೇ ನಾಪತ್ತೆ ಆಗಿದ್ದಾನೆ. ಬರ್ತೀವಿ ಸರ್ ಅಂತ ಹೇಳಿದ ನಾವು ಬ್ರೋಕರು ನಮ್ಮವರಲ್ಲ ಸರ್ ಇವರು ಅಂತೇಳಿ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನಂತೆ. ಈ ರೀತಿ ಆದರೆ ಏನು ಗತಿ? ಇವ್ರನ್ನೆಲ್ಲ ನೋಡಿದ್ರೆ ಅನುಮಾನ ಗ್ಯಾರಂಟಿ. ಲಾಸ್ಟ್ ಟೈಮ್ ಇದೇ ರೀತಿ ಒಂದು ಶಾನ್ಭೋಗ್ನಳ್ಳಿಲಾಗಿತ್ತು. ಆ ಓನರ್ ಮನೆಯಲ್ಲಿ 23 ದಿವಸ ಆಗಿತ್ತು, ಸಂಬಳ ಕೊಟ್ಟಿಲ್ಲ ಅಂತೇಳಿ ಅಲ್ಲಿ ಜಿಲ್ಲಾಧಿಕಾರಿ ಕಂಪ್ಲೇಂಟ್ ಆಗಿ, ಸ್ಟೇಟ್ ಸೆಕ್ರೆಟರಿ ಕಂಪ್ಲೇಂಟ್ ಆಗಿ, ಜಿಲ್ಲಾಡಳಿತನೇ ಅವ್ರ ಮನೆ ಬಾಗಿಲಿಗೆ ಹೋಗಿ ವಿಚಾರಿಸೋ ಅಂತ ತಲುಪಿತ್ತು. ಇನ್ನೊಂದು ಆಸ್ಪತ್ರೆಯಲ್ಲಿ ಮಗು ಕಳ್ತನ ಆಗಿತ್ತು, ಅದು ಈಗ ಪತ್ತೆ ಹಚ್ಚಿದ್ರು. ಸದ್ಯಕ್ಕೆ ಇವ್ರ ಬಗ್ಗೆ ಏನು ಮಾಹಿತಿನೇ ಇಲ್ಲ ಅಂತ ಅಂದರೆ ಸೆಕ್ಯೂರಿಟಿ ದೃಷ್ಟಿಯಿಂದನೂ ಕಷ್ಟ ಆಗಬಹುದು. ನೋಡೋಣ. ಜಿಲ್ಲಾಡಳಿತ, ನಾವಂತೂ ಜಿಲ್ಲಾಧಿಕಾರಿ ಅವ್ರಿಗೆ, ತಹಸೀಲ್ದಾರ್ ಅವ್ರಿಗೆ, ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿದ್ದೀವಿ. ಕಾರ್ಮಿಕ ಇಲಾಖೆಗೆ ಏನು ಕ್ರಮ ಕೈಗೊಳ್ತಾರೆ, ಅಕ್ರಮ ವಲಸಿಗರನ್ನ ಹೇಗೆ ಕಂಟ್ರೋಲ್ ಮಾಡ್ತಾರೆ, ಅವ್ರ ಬಗ್ಗೆ ಏನು ಮಾಹಿತಿ ತಗೋತಾರೆ ನೋಡೋಣ. ಎಲ್ಲ ನೀಟಾಗಿ ಮುಖ ಮುಚ್ಕೊಂಡು ಕೂತಿದ್ದಾರೆ, ಅವ್ರ ಮುಖ ಗೊತ್ತಾಗಬಾರ್ದು ಅಂತೇಳಿ. ಇವ್ರು ನಿಜವಾಗ್ಲೂ ಅಸ್ಸಾಮವರೇ ಆಗಿದ್ರೆ ಈ ಥರ ಫೇಸ್ ಮುಚ್ಕೊಳ್ಳೋ ಅಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನನಗೆ ಯಾಕೋ ಬಾಂಗ್ಲಾದಿಂದ ಬಂದಿರಲೇಬಹುದು ಅಂತೇಳಿ, ಅಕ್ರಮ ನುಸುಳುಕೋರರು ಅಂತೇಳಿ ಅನುಮಾನ ಇದೆ. ನಮಸ್ಕಾರ ಸ್ನೇಹಿತರೆ, ನಂತರ ಮಾಹಿತಿ ತಿಳಿಸ್ತೀನಿ.